ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈಗ ಹೇಳಿದ ಹಾಗೆ ಧರ್ಮವನ್ನು ಮಾಡಂದ ಮೊದಲು ಅರ್ಥ ಕಾಮವ ಧರ್ಮವ ಎರಡೂ ಸರಿಸಿ ಧರ್ಮವನ್ನು ಇದು ಮಾಡಿದ. ಧರ್ಮದೊಳಗೂ ಸಿಕ್ಕಾಕೋಬಾರ್ದು. ಭಾಳ ಚಲೋನೂ ಅಲ್ರಿ. ನಾ ಭಾಳ ಚಲೋ ಬಗ್ಗಿದವನಿಗೆ ಇನ್ನೊಂದು ಗುದ್ದು ಹಾಕ್ತಾರೆ. ಅದಕ್ಕಾಗಿ ಕೃಷ್ಣ ಇಷ್ಟು ಮೊದಲ ಅವನು ಅರ್ಥ ಕಾಮದಲ್ಲಿ ಇದ್ದ ಅಂಥೇಳಿ ಧರ್ಮ ಮಾಡಂದಿದ್ದ. ಧರ್ಮದ ಕೆಲಸದೊಳಗೆ ನಿಂತು ಬಿಡ್ತಾರ್ರಿ ಜನ, ಮೋಕ್ಷ ಕಡೆ ಹೋಗಂಗೇ ಇಲ್ಲ. ಅದಕ್ಕಾಗಿ ಅವನಂತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ. ಚಲೋನು ಬೇಡ, ಕೆಟ್ಟನೂ ಬೇಡ. ಕೆಟ್ಟ ಅನ್ನೋದು ಅದು ಅಧರ್ಮ. ಧರ್ಮ ಅಂದ್ರೆ ಚಲೋ ರೀ. ಪಾತ್ರೆ ಎಲ್ಲ ರಾಡಿ ಆಗಿದ್ದು ಅಧರ್ಮ. ನಿಮ್ಮದು ವಿಮ್ ಬಾರದ ನೋಡ್ರಿ, ಅದು ಧರ್ಮ ರೀ. ಅಧರ್ಮಕ್ಕೆ ಧರ್ಮದಿಂದ ಸ್ವಚ್ಛ ಮಾಡಿರಿ. ಹಂಗೆ ಇಟ್ಕೋತೇವೇನ್ರಿ ನಾವು. ಅಧರ್ಮನೂ ಬಿಡಬೇಕು, ಧರ್ಮನೂ ಬಿಡಬೇಕು. ಆವಾಗದ ಶುದ್ಧ ಪಾತ್ರೆ ಹೇಗೆ ಸಿಗುತ್ತದೆಯೋ ಅದೇ ಮೋಕ್ಷ ಸ್ಥಿತಿ. ನನ್ನ ಮೊದಲಿನ ಸ್ಥಿತಿ ಅದ ಸ್ಥಿತಿ. ಅದಕ್ಕಾಗಿ ಆದ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಸ್ವಚ್ಛ ಆದ್ರೂ ನಾನು ಹೊಸದಾಗಿ ಏನಿರಂಗಿಲ್ಲ ರೀ. ನನ್ನ ಸ್ವರೂಪ ನನಗೆ ಗೊತ್ತಾಗ್ತೈತಿ. ಅದಕ್ಕಾಗಿ ಅವನು ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ. ನನ್ನನ್ನು ಒಂದನ್ನೇ ನೀನು ಶರಣಾಗತನಾಗು. ಶರಣ ಹೋದವರಿಗೆ ಮರಣ ಇಲ್ಲ ರೀ. ನನ್ನನ್ನೇ ಅಂತ ಹೇಳಿದಾನಲ್ಲ, ಯಾರಿಗೆ ಅಂತೇಳಿ ಸದ್ಗುರುವಿಗೆ ಶರಣಾಗತನಾದರೆ ಮಾತ್ರ ಅದರಲ್ಲಿರುವಂಥ ರಹಸ್ಯ ನಮಗೆ ಗೊತ್ತಾಗ್ತೈತಿ. ಗುರು ಮತ್ತು ಶಾಸ್ತ್ರದಲ್ಲಿ ಪೂರ್ಣ ಶ್ರದ್ಧಾ ಇಟ್ಟಿದ್ದೇ ಆದರೆ ಅವರ ಜೀವನ ಧನ್ಯ ಆಗ್ತೈತ್ರಿ. ಕಳೆದುಕೊಂಡಿರುವಂತಹ ಸಂಪತ್ತು ಬರ್ತೈತ್ರಿ. ಅದಕ್ಕಾಗಿ ಧನಧಾನ್ಯಗಳು ನಷ್ಟವಾಗಿದ್ವು, ಅವೆಲ್ಲ ಬಂದ್ವು ಅಂಥೇಳಿ ನಾವು ಯಾವ್ಯಾವುದೋ ಪುಸ್ತಕದೊಳಗೆ ಓದ್ತೇವಲ್ರಿ. ಸತ್ಯನಾರಾಯಣ ಪೂಜಾದೊಳಗೆ ಅವರು ಪ್ರಸಾದವನ್ನು ತ್ಯಜಿಸಿದ್ದರಿಂದ ಅವರು ಧನಧಾನ್ಯಗಳು ನಷ್ಟವಾದವು, ಮಕ್ಕಳು ಸತ್ವು, ಮತ್ತೆ ಅವನು ಪೂಜೆ ಮಾಡಿದ, ಮತ್ತು ಪ್ರಸಾದ ತಗೊಂಡ, ಮತ್ತು ಅವನು ಪುನಃ ಪಡೆದುಕೊಂಡ ಅಂದಂಗ್ರಿ. ಅದರದ ಅರ್ಥ ಏನಪ್ಪ ಅಂತ ಹೇಳಿದರೆ, ಪ್ರಸಾದ ಅಂತ ಹೇಳಿದರೆ ದೇವ್ರು ಏನು ಕೊಟ್ಟಾನಲ್ರಿ ಅದನ್ನು ಪ್ರೀತಿಲಿಂದ ಸ್ವೀಕಾರ ಮಾಡಿ ಕರ್ತವ್ಯಂ ಕುರು ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾರೆ. ಅದನ್ನೇ ಭಗವಂತ ಹೇಳ್ತಾ ಇದ್ದಾನೆ ಇಲ್ಲಿ. ನೀನು ಮಾಡುವ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಿಸಿಬಿಡು. ಯಾವುದು ಚಲೋನೂ ಇಲ್ಲ, ಯಾವುದು ಕೆಟ್ಟನೂ ಇಲ್ಲ ರೀ. ಪಾಲಿಗೆ ಬಂದಿದ್ದು ಪಂಚಾಮೃತ. ಈಗ ನೀವು ಯಾವ್ದು ಸಿಲೆಕ್ಟ್ ಮಾಡಿರಿ ಅದರಾಗ ಮುಂದುವರಿಬೇಕ್ರಿ. ಏಕಗ್ರಂಥ ಏಕಂ ಶರಣಂ ಅಂದಾನ್ರಿ ಅವ. ಏಕಂತ ಹೇಳಿದ್ರೆ ಪರಬ್ರಹ್ಮ ಒಂದೇ ಇದೆ ರೀ. ಅದು ನಮಗೆ ಈಗಿಂದ ನಿಮ್ದು ಇದನ್ನು ಈ ವಿದ್ಯಾರ್ಥಿ ಜೀವನದೊಳಗೆ ಇದು ಗೊತ್ತಾಗಂಗಿಲ್ಲ ರೀ. ನಾ ಅತಿ ಡೀಪ್ ಹೇಳಕ್ಕೆ ಹೋದ್ರೂ ಗೊತ್ತಾಗಂಗಿಲ್ಲ. ಏಕಂ ಶರಣಂ ಅಂತ ಹೇಳಿದರೆ ನನ್ನ ತಂದೆ ತಾಯಿಗಳು ನನ್ನ ಉದ್ಧಾರ ಮಾಡೇ ಮಾಡ್ತಾರೆ. ನನ್ನ ಗುರು ನನಗೆ ಉದ್ಧಾರ ಮಾಡೇ ಮಾಡ್ತಾರೆ. ನಾ ತೆಗೆದುಕೊಂಡಿರುವಂತಹ ಏನು ವಿಷಯ ಇದೆಲ್ಲ ಅದರೊಳಗೆ ಒಂದು ಸಂಪೂರ್ಣತ ತಲ್ಲೀನ ಆದರೆ ಅಲ್ಲಿ ಹೊಸ ವಿಷಯಗಳು ಬರ್ಲಿಕ್ಕೆ ಶುರು ಆಗ್ತಾವ್ರಿ. ನಾವು ಯಾವ ಮಾರ್ಗ ಹಿಡ್ದೇವಲ್ರಿ, ಸೀದಾ ಚರೈವೇತಿ ಮುಂದೆ ನಡೆ ಮುಂದೆ ಹಿಗ್ಗದೆ ಕುಗ್ಗದೆ ನಡೆ ಮುಂದೆ. ಜೀವನದಲ್ಲಿ ಹಿಂದೆ ತಿರುಗಿ ನೋಡಬಾರ್ದ್ರಿ, ಮುಂದೆ ಹೋಗ್ಬೇಕ್ರಿ. ಆ ಗಂಗಾ ನದಿಗೆ ನೋಡಿದ್ರಿ, ಆ ಗಂಗೋತ್ರಿಯಿಂದ ಹರಿತಾ ಹಂಗೆ ಎಲ್ಲಿ ತನಕ ಬರ್ತಾ, ಬಂಗಾಳ ತನಕ ಬರ್ತಾ. ಆಕಿ ಏನು ವಾಪಸ್ ಹೋಗಂಗಿಲ್ಲ ರೀ. ಅಲ್ಲಿಂದ ಶುರು ಆತಲ್ಲ ನಮ್ಮದು ಜೀವನ ಯಾತ್ರೆ ಶುರುವಾಗಿದೆ. ಈ ಶುರು ಯಾತ್ರೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ. ನಿನ್ನ ಎಲ್ಲ ಪಾಪಗಳು ಅಂತ ಹೇಳಿದ್ರೆ ರಾಗದ್ವೇಷಗಳನ್ನೆಲ್ಲ ನಾನು ನಾಶಗೊಳಿಸಿ ನಿನಗೆ ಮೋಕ್ಷವನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ. ಮೋಕ್ಷ ಅಂತ ಹೇಳಿದರೆ ಅತ್ಯಂತಿಕ ಬಿಡುಗಡೆ, ದುಃಖದಿಂದ ಬಿಡುಗಡೆ, ಅನಾಥ ಭಾವದಿಂದ ನಿನಗೆ ಬಿಡುಗಡೆ ಮಾಡುತ್ತೇನೆ. ಎಲ್ಲರೂ ಇರ್ತಾರೆ, ಆದರೂ ನಮಗೆ ಯಾರಿಲ್ಲ ಅನ್ನಿಸ್ತಿರ್ತೈತೆ ಒಂದ್ಸಲ. ಅದು ಎಲ್ಲರಿಗೂ ಹಂಗೆ ಅನ್ನಿಸ್ತೈತೆ. ಅದಕ್ಕೆ ಯಾರಿಗೂ ಯಾರಿಲ್ಲ, ಇರೋ ದೇವ್ರು ಒಂದದಾರ್ರಿ, ಮತ್ತೊಬ್ರು ಯಾರು ಇರ್ಬೇಕ್ರಿ? ಯಾರೂ ಇಲ್ಲ ರೀ. ಅದಕ್ಕಾಗಿ ರುದ್ರದೊಳಗೂ ಹೇಳ್ತಾರೆ ಸ ಜ್ಯೇಷ್ಠ ಸ ಕನಿಷ್ಠ ಅಂತ ಹೇಳ್ತಾನೆ. ಕನಿಷ್ಠನು ಅವನ ಜ್ಯೇಷ್ಠ. ಒಂದ ಮಗ ಅದಾನಂತ ಹೇಳಿದ್ರೆ ಆ ಮಗನ ದೊಡ್ಡವನು, ಆ ಮಗನ ಸಣ್ಣವನು. ಹೇಗೋ ಹಾಗೆ ದೇವರು ಒಬ್ಬನ ಅದಾನ, ಅವನ ದೊಡ್ಡವನು, ಅವನ ಸಣ್ಣವನು, ಎಲ್ಲ ಅವನ ರೀ. ಮಾನನು ಅವಂದ, ಅಪಮಾನನು ಅವಂದ. ಅದಕ್ಕೆ ಸಂಪೂರ್ಣ ಆ ಪರಮಾತ್ಮನ ನಂಬಿದ್ದೇ ಆದರೆ ನಿಮ್ಮ ಜೀವನ ಯಾತ್ರೆ ಕೃತಕೃತ್ಯ ಆಗುತ್ತದೆ. ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನು ದುಃಖಿಸಬೇಡ. ಇದೇ ಒಂದೇ ಶ್ಲೋಕದಲ್ಲಿ 2 ಶ್ಲೋಕ ಅದಾವ್ರಿ.
ಇದು 1ನೇ ಅಧ್ಯಾಯದ 1 ಪಾದ ರೀ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಅದಲ್ರಿ. ಇದು ಭಗವದ್ಗೀತೆ 2ನೇ ಅಧ್ಯಾಯದ 11ನೇ ಶ್ಲೋಕದ ಸಮಾರೋಪ. ಅಲ್ಲೇನೂ ದುಃಖಿಸಬೇಡ ಅಂದಾನ, ಇಲ್ಲೇನೂ ದುಃಖಿಸಬೇಡ. ಭಗವದ್ಗೀತಾ ಯಾರು ಕಲ್ತಾರ ನೋಡ್ರಿ ಅವ್ರು ದುಃಖಿಸೋದಿಲ್ಲ. ಅಶೋಚಾನ್ ದುಃಖಿಸ್ಲಿಕ್ಕೆ ಪ್ರಮೇಯನೇ ಇಲ್ಲ ರೀ. ಯಾವುದಕ್ಕಾಗಿ ದುಃಖಿಸ್ಬೇಕ್ರಿ? ಎಲ್ಲವೂ ಜೀವನದಲ್ಲಿ ನಮಗೆ ಕೊಡಲ್ಪಟ್ಟಿದೆ ರೀ. ನಾವು ಟ್ರಸ್ಟಿ ಅಷ್ಟೇ ರೀ. ಬಂದೇವಿ ಇದು ಜಗತ್ತು ಎಂಜಾಯ್ ಮಾಡಿ ಹೋಗೋದು ಅಷ್ಟೇ ರೀ. ನಾವೆಲ್ಲ ಟ್ರಾವೆಲರ್ಸ್ ಕರ್ಕೊಂಬರ್ತಾನೆ ರೀ, ಎಲ್ಲ ತೋರಿಸ್ತಾನೆ, ಮುಗಿದ ಮೇಲೆ ನಡೀರಿಪ್ಪ ಅಂತ ಮತ್ತು ಹೊಸ ಮಂದಿಗೆ ಕರ್ಕೊಂಬರ್ತಾನೆ. ಹಂಗೀಗ ನಾವು ಹೊಸ ಮಂದಿ ರೀ, ನಾವು ಬಂದೇವಿ, ನಾವು ಹೋಗ್ತೇವೆ. ಈಗ ನೋಡ್ರಿ, ನಾವು ಬಂದ್ವಿ ರೀ, ನಾವು ಇದು ಓಲ್ಡ್ ಏಜ್ನವ್ರು. ಈಗ ಚೇತನಾ ರೀ, ಚೇತನಾಕ್ಕಿಂತ ಈಗೆಲ್ಲ ಶ್ರದ್ಧಾ ಮತ್ತಿಕ್ಕಿ ಬಂದಾರ್ರಿ, ಶ್ರೇಯಾ ಬಂದಾರ. ಹಂಗೆ ಜನಪ್ರವಾಹ ನಡೀತಾನೆ ಇರ್ತೈತೆ ರೀ. ಆದರೆ ಇರುವಷ್ಟು ದಿನ ಆನಂದವಾಗಿ ಕಳಬೇಕು. ಜಿಂದಗಿ ನಾ ಮಿಲೇಗಾ ದೋಬಾರ ಫಿರ್ ನಹೀ ಮಿಲೇಗಾ, ಬೀತೆ ದಿನೋ ಪಲ್ ನಹೀ ಲೌಟತೆ ಫಿರ್ ಕಭಿ. ಇದು ಒಂದು ಅರ್ಥ ಆದ್ರೆ ಸಾಕ್ರಿ ನಮಗೆ. ಮುತ್ತಿಗಿಂತ ಹೊತ್ತು ಉತ್ತಮ. ಸಿಕ್ಕ ಸಮಯವನ್ನು ಸದುಪಯೋಗಪಡಿಸ್ಕೋಬೇಕು. ನೀವು ವಿದ್ಯಾರ್ಥಿ ಇದ್ದೀರಿ, ಡಿಗ್ರಿ ತಗೋರಿ. ನಮ್ಗೆ ಸ್ವಲ್ಪ ಇದು ಅದಲ್ರಿ, ಸಮಯ ಅದಲ್ರಿ, ನಾವೆಲ್ಲ ಶಾಸ್ತ್ರಾಜ್ಞನೂ ಮಾಡ್ಬೇಕ್ರಿ. ಮತ್ತೆ ಬರ್ತೇವೋ ಇಲ್ಲೋ ಗೊತ್ತಿಲ್ಲ. ಜೀವನದಲ್ಲಿ ಸತ್ಯವನ್ನು ತಿಳಿದು ಹೋಗಿದ್ದೆ ಆದರೆ ನಾವು ಹೋಗುವಾಗ ಭಾಳ ಆನಂದದಿಂದ ಹೋಗ್ತೇವೆ. ಹೋಗೋದ್ರಿ ಗ್ಯಾರಂಟಿ. ಆದರೆ ತಿಳಿದು ಹೋಗೋದು ಭಾಳ ಚಲೋ. ತಿಳ್ಕೊಳ್ಳುವಂಥ ಗ್ರಂಥ ಭಗವದ್ಗೀತಾ. ಆ ಭಗವದ್ಗೀತಾ ನೀವು ಬರೆದಿರಿ, ನೀವು ಅಧ್ಯಯನೂ ಮಾಡ್ತಾ ಇದ್ದೀರಿ. ಅಮ್ಮಾರ 100 ಮಂದಿಗೆ ಭಗವದ್ಗೀತಾ ದಾನನೂ ಮಾಡಿದರೆ ಭಗವದ್ಗೀತಾ ಕಲಿಸ್ಲಿಕ್ಕೆ ನನಗೆ ಎಲ್ಲಿಂದ್ರಿ ದಾಜಿವಾನ್ಪೇಟ್ನಾಗ ಇತ್ತು ಮೊದಲು ನಮ್ಮ ಮನೆ, ಅಲ್ಲಿಂದ ಕರೀಲಿಕ್ಕೆ ಪ್ರವೀಣ್ ಬರ್ತಿದ್ದ ನನಗೆ. ಅಷ್ಟೆಲ್ಲ ಜನರಿಗೆ ಒಂದು ಅಧ್ಯಾತ್ಮದ ಮಾರ್ಗವನ್ನು ತೋರಿಸಿದ್ದವರಾಗಿದ್ದೀರಿ. ಆ ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಜೀವನದಲ್ಲಿ ಆಯು, ಆರೋಗ್ಯ, ಐಶ್ವರ್ಯ, ಭಕ್ತಿ, ಜ್ಞಾನ, ವೈರಾಗ್ಯ ಕೊಡುವಂತನಾಗಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಹರಿ ಓಂ.